ಏನು ಇಂದು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಆಲಿಪುರ ಗ್ರಾಮದಲ್ಲಿ ಇದ್ದೇವೆ. ಮುಖ್ಯವಾಗಿ ಈ ಆಲಿಪುರ ಗ್ರಾಮಕ್ಕೆ ನಾವು ಬರಲು ಕಾರಣವೇನೆಂದರೆ, ಈಗ ಪ್ರಸ್ತುತವಾಗಿ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡಿದ್ದು 2 ದಿನಗಳ ಹಿಂದೆ ಇರಾನಿನ ಸುಪ್ರೀಂ ಲೀಡರ್ ಆದ ಖಮೈನಿರವರು ಹತ್ಯೆಯಾಗಿದ್ದಾರೆ. ಅದೇ ರೀತಿ ಇರಾನ್ನಲ್ಲೂ ಹೆಚ್ಚಿಗೆ ಶಿಯಾ ಮುಸಲ್ಮಾನರು ಇದ್ದು, ಇಡೀ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಶಿಯಾ ಮುಸ್ಲಿಮರು ಇರುವ ಯಾವುದಾದ್ರೂ ಒಂದು ಪ್ರದೇಶ ಇದ್ದರೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಲಿಪುರ. ಈ ಆಲಿಪುರ ಗ್ರಾಮದಲ್ಲಿ ಇರಾನ್ನ ಸುಪ್ರೀಂ ನಾಯಕರಾದ ಖೊಮೇನಿರವರು 1981ರಲ್ಲೂ ಸಹ ಇಲ್ಲಿಗೆ ಭೇಟಿ ನೀಡಿ ಈ ಹಾಸ್ಪಿಟಲನ್ನು ಸಹ ಉದ್ಘಾಟನೆ ಮಾಡಿರುತ್ತಾರೆ. ಈ ಆಸ್ಪತ್ರೆಯ ಹೆಸರು ಸಹ ಅವರ ಹೆಸರಿನಲ್ಲಿ ಸಹ ಇದೆ. ಇಲ್ಲಿ ಅಲಿಪುರ ಮತ್ತು ಇರಾನ್ಗೂ ಒಂದು ರೀತಿಯ ಸಂಬಂಧ ಇದೆ. ಯಾಕೆಂದರೆ ಆಲಿಪುರದ ಹೆಚ್ಚಿನ ವಿದ್ಯಾರ್ಥಿಗಳು ಇರಾಕ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಲ್ಲಿನ ಕೆಲವರು ವ್ಯಾಪಾರ ವಹಿವಾಟವನ್ನು ಸಹ ಇರಾನ್ನಲ್ಲಿ ಮಾಡುತ್ತಿದ್ದಾರೆ. ಮತ್ತು ಖೊಮೇನಿರವರ ಹತ್ಯೆಯಾದ ದಿನದಿಂದ ಆಲಿಪುರದಲ್ಲಿ 3 ದಿನ ಶೋಕಾಚರಣೆಯನ್ನು ಸಹ ಆಚರಣೆ ಮಾಡಿದ್ದಾರೆ. ಮತ್ತು ಇಸ್ರೇಲ್ ಅಮೆರಿಕ ವಿರುದ್ಧ ಖಂಡನೆ ಮಾಡಿ ಇಲ್ಲಿ ಪ್ರತಿಭಟನೆಯನ್ನು ಸಹ ಮಾಡಿದ್ದಾರೆ. ನಮ್ಮ ಧಾರ್ಮಿಕ ಗುರುಗಳಾದ ಸೈಯದ್ ಅಲಿ ಖಾಮನೆಯವರದ ಹತ್ಯೆ ಆಗಿರೋದ್ರಿಂದ ನಮ್ಮ ಊರಲ್ಲಿ 1ನೇ ತಾರೀಕು ಮಾರ್ಚ್ ನಾವು ಬೆಳಗ್ಗಿನ ಜಾವ ಆ ನ್ಯೂಸ್ ಕೇಳಿದ ತಕ್ಷಣ ನಮ್ಮ ಅಲಿಪುರದಲ್ಲಿ 3 ದಿನ ಶೋಕದ ದಿನಾಚರಣೆ ನಾವು ಅನೌನ್ಸ್ ಮಾಡಿ ಅಂಗಡಿಗಳು ಮುಚ್ಚಾಕಿ ವ್ಯವಹಾರಗಳು ಎಲ್ಲ ಬಂದ್ ಮಾಡಿ ಊರಲ್ಲಿ ಎಲ್ಲ ಪ್ರೊಟೆಸ್ಟ್ ಮಾಡಿ ಇಸ್ರಾಯೇಲ್ ಮತ್ತು ಅಮೇರಿಕಾ ಅವ್ರದ್ದು ಧಿಕ್ಕಾರ ಹೇಳಿ ಅದು ಆಗಿರೋದು ಅನ್ಯಾಯ. ಅವ್ರು ಏನು ಭ್ರಷ್ಟಾಚಾರ ಸರ್ಕಾರ, ಸುಳ್ಳು ಸರ್ಕಾರ, ಆ್ಯಂಟಿ ಹ್ಯುಮ್ಯಾನಿಟಿ ಸರ್ಕಾರ, ಅದೇನು ಅವರು ಮಾಡಿರೋದು ಬಾಂಬ್ ಮುಖಾಂತರ ಅವ್ರೇನು ಸಹ ಹತ್ಯೆ ಮಾಡೋರೆ, ಕೊಲೆ ಮಾಡೋರೆ. ಇದು ಮೊದಲು ಅವರು ಮಧ್ಯ ಇಸ್ರಾಯೇಲ್ ಮತ್ತು ಅಮೇರಿಕ ಮತ್ತು ಇರಾನ್ ಮಧ್ಯ ಯುದ್ಧ ಮಾಡಬೇಕೋ ಬೇಡ ಅಂತ ಚರ್ಚೆ ನಡೀತಿತ್ತು, ಮೀಟಿಂಗ್ಗಳು ನಡೀತಿತ್ತು. ಅದು ಏಕಾಏಕಿ ಇನ್ನೂ ಏನು ತೀರ್ಮಾನ ಆಗಿರಲಿಲ್ಲ. ಆದ ನಂತರ ಮಧ್ಯಾಹ್ನ ಇವರು ಏಕಾಏಕಿ ಇಸ್ರಾಯೇಲ್ ಮತ್ತು ಅಮೇರಿಕಾದವರು ಬಾಂಬ್ ಮುಖಾಂತರ ಇವರು ಹತ್ಯೆ ಮಾಡೋರೆ. ಇದು ಅನ್ಯಾಯ ಅಂತ ಹೇಳಿಬಿಟ್ಟು ನಾವು ಸಂತಾಪ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಪಂಚದವರು ಮುಸ್ಲಿಂ ಬಾಂಧವರುಗಳಿಗೆ, ಎಲ್ಲ ಮನುಷ್ಯತ್ವ ಇಟ್ಟಿರೋರ ಜನರಿಗೆ, ಹ್ಯೂಮನಿಟಿ ಇಟ್ಟಿರೋ ಜನರಿಗೆ, ಸತ್ಯ ನ್ಯಾಯ ಬೇಕು ಅಂತ ಹೇಳಿರೋ ಜನರಿಗೆ ನಾವು ಈ ಮುಖಾಂತರ ಸಂತಾಪ ಹೇಳಿ ನಮ್ಮ ಅಲಿಪುರದಲ್ಲಿ ಶೋಕ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ನಾವು ಅದು ಗೊತ್ತಾದ ತಕ್ಷಣ ನಾವು ಕಪ್ಪು ಬಟ್ಟೆ ಹಾಕ್ಕೊಂಡು, ಕಪ್ಪು ಬ್ಲಾಕ್ ಫ್ಲಾಗ್ ಹಾಕ್ಕೊಂಡು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. और इस्राइल में आज का दिन आने वालों, जहां हमें मुसीबत का एहसास है, इंसान है, लेकिन उसी जगह पे फिर हमें ये खून वो आदत कोई मामूली इजाजत नहीं है. ಇದು ಯಾಕೆ ಆಯಿತು? ಅಲಿಪುರದಲ್ಲಿ ಇರಾನ್ ಎಲ್ಲೋ ಅಲಿಪುರ ಎಷ್ಟು ದೂರ ಇದೆ? ಯಾಕೆ ಆಯಿತು ಅಂದರೆ, ಅವರು ಕೇವಲ ಧರ್ಮದ ಗುರು ಅಲ್ಲ, ಅವರು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ, ಮನುಷ್ಯತ್ವಕ್ಕಾಗಿ ಒಬ್ಬ ಲೀಡರ್ ಆಗಿದ್ದರು. ಇಡೀ ನಮ್ಮ ಇರಾನ್ಗೂ ಅಲ್ಲ, ನಮಗೆ ಇಂಡಿಯಾಗೂ ಅಲ್ಲ, ಎಲ್ಲ ಇಡೀ ವಿಶ್ವಕ್ಕೇನೆ ಎಲ್ಲೆಲ್ಲಿ ಹೃದಯದಲ್ಲಿ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋರು, ಹೃದಯ ಜೀವಿತವಾಗಿರೋ ಮನುಷ್ಯರಿಗೆ ಅವರು ಒಂದು ಲೀಡರ್ ಆಗಿದ್ದರು. ಫಲಸ್ತೀನಲ್ಲಾಗಲಿ, ಗಾಜಾದಲ್ಲಾಗಲಿ ಎಷ್ಟು ಆ ದುಷ್ಕರ್ಮಿಗಳು ಇಸ್ರಾಯೇಲ್ ಮತ್ತು ಅಮೇರಿಕಾದವರು ಎಷ್ಟು ದಾಳಿ ಮಾಡಿ ಆ ನಿರಪರಾಧಿ ಮಕ್ಕಳಿಗೆ ಅವ್ರ ಮೇಲೆ ಬಾಂಬ್ ಹಾಕಿ ಅವರಿಗೆಲ್ಲ ಸಾಯಿಸಿದ್ದಾರೆ. ಹೊಟ್ಟೆಗೆ ಊಟ ಇಲ್ದಂಗೆ ಸಾಯ್ತಾ ಇದ್ದಾರೆ. ಅವ್ರಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ಇಷ್ಟು
56 ಮುಸ್ಲಿಂ ಕಂಟ್ರೀಸ್ ಇದ್ದಾರೆ, ಯಾರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ, ಯಾರೂ ಕೂಡ ಅವ್ರು ತಪ್ಪು ಮಾಡ್ತಾಯಿರೋ ಅಂತ ಹೇಳೋಕ್ಕೆ ಅವ್ರಿಗೆ ಶಕ್ತಿನೇ ಇಲ್ಲ. ಯಾಕಂದರೆ ಅವ್ರಿಗೆ ಕೈಗೆ ಕೈ ಹಾಕಿ ಅವ್ರಿಗೆ ಅವ್ರ ಜೊತೆಯಲ್ಲಿ ಬೆರೆಸ್ಬಿಟ್ಟವ್ರೆ. ಅವ್ರು ಕೇವಲ ಒಂದೇ ಇರಾನ್ ಆ ಸುಪ್ರೀಂ ಲೀಡರ್ ಅವ್ರಿಗೆ ಅಮೇರಿಕಾ ಮತ್ತು ಇಸ್ರಾಯೇಲ್ಗೆ ದೊಡ್ಡ ಟೆರರಿಸ್ಟ್, ನೀನು ಮಾಡ್ತಾ ಇರೋ ತಪ್ಪು ಅಂತ ಹೇಳೋದು ಆ ವ್ಯಕ್ತಿ ಒಬ್ಬನೇ. ಆ ವ್ಯಕ್ತಿಗೆ ಸಾಯಿಸಿದ್ದಾರೆ. ಅದು ನಾವು ಸಾವು ಅಂತ ನಾವು ಸ್ವೀಕರಿಸೋದಿಲ್ಲ. ಯಾಕಂದರೆ ಅದು ಬಲಿದಾನ ಅಂದರೆ ದೇಹ ಮಾತ್ರ ಹೋಗಿದೆ, ಅವ್ರದ್ದು ನೀತಿ ಪದ್ಧತಿ ರೀತಿ ಅವ್ರದ್ದು ಮಾರ್ಗದರ್ಶನ ಎಲ್ಲ ನಮ್ಗೆ ಈಗಲೂ ನಮ್ಮ ಹೃದಯದಲ್ಲಿ ಇದೆ. ಯಾಕಂದರೆ ಅದು ಇಸ್ಲಾಂ ಅಂತ ಹೇಳ ಯಾವುದನ ಧರ್ಮ ಇರಲಿ, ಯಾವುದನ ಇವರು ಮುಸ್ಲಿಮ್ಸ್, ನಾನ್ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲ ಹೇಳ್ತಾ ಇದ್ರು ಇದು ನಿಜವಾದ ಗುರು ಅಂದರೆ ಇವರೇ. ಯಾಕಂದರೆ ಇವರು ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ನಿಂತಿದ್ದಾರೆ. ಅವರೇ ಕೆಲವರು ಹೇಳಿದ್ರು, ನೀವು ಹೋಗ್ಬಿಟ್ಟು ಬಂಕರಲ್ಲಿ ಹೋಗ್ಬಿಡಿ, ಯಾಕೆ ನೀವು ದಾಳಿ ಮಾಡ್ತಾನೆ ಇವಾಗ ಅಮೆರಿಕ ಮತ್ತು ಇಸ್ರಾಯೇಲು ಅಂತ ಹೇಳಿದ್ದಕ್ಕೆ ಅವ್ರು ಏನೇನು ಒಂದೇ ಮಾತು, ನಾನು ರಂಗಭೂಮಿಲಿ ಇರ್ತೀನಿ, ಆ ಭೂಮಿ ಬಿಟ್ಟು ಹೋಗೋದಿಲ್ಲ, ನಾನು ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ಬಂಕರಲ್ಲಿ ಹೋಗೋದಿಲ್ಲ. ಯಾಕಂದರೆ ನ್ಯಾಯಕ್ಕೆ ನಿಂತಿದ್ದೀನಿ, ನಾನು ಪ್ರಾಣ ಹೋದ್ರೆ ಚಿಂತೆ ಇಲ್ಲ, ನಾನು ಸತ್ಯವಾಗಿ ನನಗೆ ಬಲಿದಾನ ಆಗಬೇಕು, ನಾನು ಸುಮ್ಮನೆ ಹೋಗ್ಬಿಟ್ಟು ಒಳಗಡೆ ನನ್ನ ಬಚ್ಕೊಂಡು ನಾನು ಸೇವೆ ಮಾಡಿಕೊಂಡು ಇರೋಕ್ಕಾಗೋದಿಲ್ಲ ಅಂತ ಅವರು ಪ್ರಾಣ ಕೊಟ್ಟರು. ನಮಗೆ ಈ ಘಟನೆ ಆಗಿದ್ದು ನಮಗೆ ಫಸ್ಟು ಗೊತ್ತಿರಲಿಲ್ಲ. ನನ್ನ ಹೆಸರು ಮೀರ್ ರೋಷನ್ ಅಲಿ, ನನ್ನ ಮಗಳ ಹೆಸರು ಸೈಯದ ಡಾಕ್ಟರ್ ಮುಫರ್ರಾ ಜೈನಬ್. ಅವರು 5 ವರ್ಷದಿಂದ ಅಲ್ಲೇ ಮೆಡಿಕಲ್ ಕಾಲೇಜಿನಲ್ಲಿ MBBS ಕಂಪ್ಲೀಟ್ ಆಗಿದೆ. ಇನ್ನು ಹಾಸ್ಪಿಟ್ಲ್ ಇಮಾಮ್ ಖುಮೈನಿ ಹಾಸ್ಪಿಟಲ್ ತೆಹರಾನ್ ಯೂನಿವರ್ಸಿಟಿಯಲ್ಲಿ ಅದು ಇಂಟರ್ನ್ಶಿಪ್ ನಡೀತಾ ಇದೆ. ಅವರು ಹಾಸ್ಪಿಟ್ಲಾಗಿತ್ತು ತಕ್ಷಣ ಅವ್ರಿಗೆ ಒಂದು ಶಬ್ದ ಬಂತು. ಅವರೆಲ್ಲ ಡಾಕ್ಟರ್ ಎಲ್ಲರೂ ಸೇರಿ ಈಗ ಈ ಘಟನೆ ನಡೆದಿದೆ, ನೀವು ಎಲ್ಲರೂ ಮನೆಗೆ ಹೋಗಿ ಸೇರ್ಕೊಳ್ಳಿ, ಜೋಪಾನಾಗಿದೆ ಅಂತ ಹೇಳಿದ್ದಕ್ಕೆ ಅವರು ತೆಹರಾನಿಂದ ಕುಮ್ಗೆ ಹೊರಟೋದ್ರು. ಅವರು ನಮ್ಮ ಹಳೆಯವ್ರನ್ನ ಅಲ್ಲೇ ಇದ್ದಾರೆ, ಮೌಲಾನಾ ಇಲ್ಹಾನ್ ರಜಾ ಅಂತ. ಅವರು ತೆಹರಾನ್ನಲ್ಲಿ ಕುಮ್ನಲ್ಲಿ ಇದ್ದಾರೆ. ಅವ್ರು ಹೋಗಿ ಅವರು ಗಂಡ ಹತ್ರ ಹೋಗಿ ಅಲ್ಲೇ ಸೇರ್ಕೊಬಿಟ್ಟವ್ರೆ. ಅವರು ಫೋನ್ ಮಾಡಿದರು, ನಮಗೆ ಏನು ತೊಂದರೆ ಇಲ್ಲ ಅಂದರು. ಫೋನ್ ಮಾಡಿದರು ಅವರು, ಇಲ್ಲ ನಾವು ಜೋಪಾನಾಗಿದ್ದೀನಿ ಅಂತ ಅವ್ರು ಫೋನ್ ಮಾಡಿದ್ರು. ನಾವು ನೋಡಿ ಇದು ಗಲಾಟೆ ಘಟನೆ ಎಲ್ಲ ನಡೀತದೆ, ಎಲ್ಲ ಪ್ರಪಂಚ ನಡೀತದೆ. ಮತ್ತು ಏನಂದರೆ ನಮ್ಮ ಕಾಮನ್ ಮೇಲೆ ಆಗಿದ್ದು ಇದು ಅನ್ಯಾಯ, ಇದು ಎಲ್ಲ ಮೋಸ ಆಗಿರೋದು. ಒಳ್ಳೆ ವ್ಯಕ್ತಿಗೆ, ಒಳ್ಳೆ ಜನಕ್ಕೆ ನಾವು ಇರಾನ್ ಕಡೆಯವರು ಅಂದರೆ ಯಾವಾಗ ನಾನು ನೋಡಿ ಗಾಜಾವ್ರಿಗೆ ಸಪೋರ್ಟ್ ಕೊಟ್ಟರು. ಈ ಇಸ್ರಾಯೇಲು, ಅಮೇರಿಕಾ ಎಲ್ಲ ಚಿಕ್ಕ ಹುಡುಗರಿಗೆ, ಚಿಕ್ಕ ಮಗಳಿಗೆ, ವಿದ್ಯೆ ಮಾಡೋರಿಗೆ, ಹಾಸ್ಪಿಟ್ಲ್ಗೆಲ್ಲ ಬಾಂಬ್ ಹಾಕಿದ್ರು. ನಮ್ಮ ಇರಾನ್ ಅವರು ಇಂಥ ಕೆಲಸ ಮಾಡಲಿಲ್ಲ. ಯಾವತ್ತನಾಗಲಿ ಕಾಲೇಜ್ ಮೇಲೆ, ಹುಡುಗರ ಮೇಲೆ, ಹುಡುಗಿಯರ ಮೇಲೆ, ಆಸ್ಪತ್ರೆ ಮೇಲೆ ಯಾವತ್ತೂ ಬಾಂಬ್ ಹಾಕಿಲ್ಲ. ನೀವು ನೋಡಿ ಫಿಲಿಸ್ತೀನಲ್ಲಿ, ಗಜಾದಲ್ಲಿ ಎಲ್ಲ ಕಾಲೇಜ್ ಮೇಲೆ ಜಾಸ್ತಿ, ಆಸ್ಪತ್ರೆ ಮೇಲೆ ಇವರೆಲ್ಲ ದಾಳಿ ಮಾಡಿ ಬಾಂಬ್ ಹಾಕಿ ಸಾಯಿಸವ್ರೆ. ಇವಾಗ ಉದಾಹರಣೆ ಇರಾನ್ನಲ್ಲಿ ಅವರು ತಗೊಂಡೋಗಿ ಕಾಲೇಜ್ನಾಗ ಮಾಡಿಬಿಟ್ರು, ಬಾಂಬ್ ಹಾಕ್ಬಿಟ್ರು. ಅಲ್ಲಿ ಸುಮಾರು ಹುಡುಗಿರು ತೀರೋದ್ರು. ಅಲ್ಲಿ 15 ವರ್ಷದ್ದು, 14 ವರ್ಷದ್ದು. ಅಲ್ಲಿ ಹೋಗಿ ಅವ್ರ ಸಿಬ್ಬಂದಿ ಕೊಡೋಷ್ಟಕ್ಕೆ ಇಲ್ಲಿ ಬಾಂಬ್ ಹಾಕಿ ನಮ್ಮ ಧಾರ್ಮಿಕ ಗುರುಗಳಾದ ಕಾಮಿನವರಿಗೆ ಹತ್ಯೆ ಮಾಡಿಬಿಟ್ರು. ಇದೆಲ್ಲ ಅವ್ರದ್ದು ಆಕಾಂಕ್ಷೆಗಳು. ಇವರೆಲ್ಲ ಯಾವತ್ತೂ ಅವ್ರ ಮನುಷ್ಯತ್ವಕ್ಕೋಸ್ಕರ, ಹ್ಯೂಮ್ಯಾನಿಟಿಗೋಸ್ಕರ ನೋಡೋಲ್ಲ. ಅವರು ನಾವೇ ಸೂಪರ್ ಪವರ್, ನಾವೇ ರೌಡಿಗಳು, ನಾವೇ ನಮ್ಮದೇ ಜಂಗಲ್ರಾಜ್, ನಾವು ಹೇಳಿದ್ದೆ ಆಟ, ಆಡಿದ್ದೆ ಆಟ ಅಂತ ಹೇಳ್ತಾರಲ್ಲ, ಆ ರೀತಿ. आदम कोई मामूली शहादत नहीं है। इस शहादत के बाद इस्राइल का नाम और निशान न रहेगा। अभी ಇವತ್ತು ಈ ಪ್ರಪಂಚದ ಹ್ಯುಮ್ಯಾನಿಟಿ ಐಡಲ್ ಆದಂಥ ಖಾಮನಿ ಸಾಹೇಬ್ ಕೊಲೆ ಮಾಡಿದಂಥ ಅಮೆರಿಕ ಮತ್ತು ಇಸ್ರಾಯೇಲ್ ದಾಳಿ ಮಾಡಿ ನೆನ್ನೆ ಇವತ್ತು ಸತ್ತೋಗಿದೆ, ಹೀರೋ ಆಗಿದೆ. ಟೆರರಿಸ್ಟ್ ಅಟ್ಯಾಕ್ ಆಗಿದಂಥ ಅಮೆರಿಕ ಮತ್ತು ಇಸ್ರಾಯೇಲ್ ಇವರು ಇಡೀ ಪ್ರಪಂಚಕ್ಕೆ ಒಂದು ಐಡಲ್. ನಾಟ್ ಎ ಶಿಯಾ ಕಮ್ಯುನಿಟೀಸ್, ನಾಟ್ ಆ ಕಮ್ಯುನಿಟಿ ಅಲ್ಲ, ಇನ್ಸಾನ್ ಹ್ಯುಮ್ಯಾನಿಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ಇವರು. ಇಡೀ ಲೈಫ್ ಕೊಟ್ಟಿರೋದು ಫಾರ್ ಹ್ಯುಮ್ಯಾನಿಟಿಗೆ ಅಷ್ಟೇ. ಇನ್ನು ಬಿಟ್ಟರೆ ಇವರು ಕೊಟ್ಟಿರೋಂಥ ಮೆಸೇಜ್ ಏನಾದರೂ ಆಗಲಿ ಈ ಪ್ರಪಂಚಕ್ಕೆ ಒಳ್ಳೆ ವಾತಾವರಣ ಇರಬೇಕಂತೆ ಇಷ್ಟು ದಿವಸ ಕಷ್ಟಪಟ್ಟಂಥ ಖಾಮನಿ ಸಾಹೇಬ್ಗೆ ಇವತ್ತು ಈ ಟೆರರಿಸ್ಟ್ ಆದಂಥ ಅಮೆರಿಕ, ಇಸ್ರಾಯೇಲ್ ಹಾಗೂ ಕೆಲವು ಅರಬ್ ಕಂಟ್ರೀಸ್ ಕೂಡ ಇನ್ವಾಲ್ವ್ ಇದೆ ಇದರಲ್ಲಿ. ಯಾಕಂದರೆ ಅರಬ್ ಕಂಟ್ರೀಸ್ ಆದಂಥ ಬರೀ ಹೆಸರಷ್ಟೇ ಅವ್ರು ಇರೋದು, ಕೆಲಸ ಏಜೆಂಟ್ ಆಗಿ ಮಾಡ್ತಾರ ಅವರು ಇಸ್ರಾಯೇಲ್ಗೆ ಮಾತ್ರ ಅಷ್ಟೇ. ಇವತ್ತು ಇಡೀ ಪ್ರಪಂಚಕ್ಕೆ ನಾವು, ಯಾಕಂದ್ರೆ ಇವರು
ನಾವು ಏನು ಹೇಳಕ್ಕಾಗಲ್ಲ, ಅಷ್ಟು ವಾತಾವರಣ ಆಗಿದೆ. ಅಲಿಪುರದಲ್ಲಿ 3 ದಿವಸ ಕ್ಲೋಸ್ ಮಾಡಿದ್ದಾರೆ ಅಂಗಡಿಗಳೆಲ್ಲ. का जहाज तल अवीव छोड़कर यूनान पहुंच चुका है। ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.